ನಮ್ದು ಚಿಂತಾಮಣಿ ಹತ್ರ ನಾರಾಯಣಹಳ್ಳಿ. ನಮ್ಮೂರಲ್ಲಿ ವಾಸವಾಗಿದ್ದ ಹುಡುಗನೇ. ನಾನು ಅಲ್ಲೇ ವಾಸವಾಗಿ ಇರೋದು. ನಾನು ಇವಾಗ ಸದ್ಯಕ್ಕೆ ಚಿಂತಾಮಣಿಲಿ ಟೌನಲ್ಲಿ ಇದ್ದೀನಿ. ರೇಷನ್ಗೆ ಏನಾದ್ರು ಫಂಕ್ಷನ್ಗೆಲ್ಲ ಊರಾಗ ಹೋಗ್ತಾ ಬರ್ತಾ ಇರ್ತೀನಿ. ಆ ಹುಡುಗ ಕಲ್ಯಾಣ ಹುಡುಗ 3-4 ತಿಂಗಳಿಂದ ನನ್ನ ಮೇಲೆ ಮನ್ಸಿತ್ತಂತೆ, ನನಗೂ ಗೊತ್ತಿಲ್ಲ. ಇವಾಗ ಎರಡ್ ಸರಿ 3 ಸರಿ ಕೇಳಿದ್ದೆ. ನಾನು ಅವನಕ್ಕೆ ಕೇರ್ಲೆಸ್ ಆಗಿ ತಕೊಂಡೆ. ನಾನು ಯಾವ ಮಾತು ಹೇಳಿಲ್ಲ. ಮೊನ್ನೆ ರಿಯಲ್ ಆಗಿ ಕೇಳ್ದೆ, ನಾನು ಚಪ್ಪಲಿಯಲ್ಲಿ ಹೊಡಿತೀನಿ ಅಂದಿದ್ದಕ್ಕೆ ಅವನು ನನಗೆ ನಮ್ಮ ಅಕ್ಕ ಮನೆಯಿಂದ ಬರ್ತಾ ಇದ್ದಾಗ ದಾರಿಗೆ ಅಡ್ಡ ಆಗ್ಬಿಟ್ಟು ಕಣ್ಣಲ್ಲಿ ಹಿಂಗ್ ಹೊಡೆದ್ಬಿಟ್ಟು ಕಿರ್ಚಿದ್ದಕ್ಕೆ ಕತ್ತನಕ್ ಬಿಟ್ಟು ಚೈನು ತಾಳಿ ಎತ್ಕೊಂಡ್ ಬಿಟ್ಟು ಇನ್ನ ಜೋರಾಗಿ ಕಿರ್ಚಿದ್ದಕ್ಕೆ ಚಾಕಲ್ಲಿ ಕತ್ತಗಾಗ್ಬಿಟ್ಟವನೆ. ಮತ್ತೆ ಚಿಂತಾಮಣಿ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದ್ರೆ ರಕ್ಷಣೆ ಕೊಡಿ ಅಂತ. ಅವ್ರೇನು ಕೇರ್ಲೆಸ್ ಆಗಿ ತಕೊಂತ ಇದಾರೆ. ಏನು ನ್ಯಾಯ ಕೊಡ್ಲಿಲ್ಲ ನಮ್ಗೆ. ಅಲ್ಲಿಂದ ಇಲ್ಲಿಗೆ ಚಿಕ್ಕಬಳ್ಳಾಪುರ ಹತ್ರಗೆ ಬಂದಿದೀವಿ. ಇಲ್ಲೇನ್ ನ್ಯಾಯ ಕೊಡ್ತಾರೆ ಕೇಳೋಣ. ನಿಮ್ಗೆ ಹೆಂಗ್ ಪರಿಚಯ ಹುಡುಗ? ನಮ್ಮೂರು ಒಂದೇ ಊರೇ. ಎಲ್ಲರೂ ಒಂದೇ ಊರಲ್ಲಿ ವಾಸವಾಗಿರ್ತೀವಿ. ಇಷ್ಟೊತ್ತಿಗೆ ನಮ್ಗೂ ಅವ್ನಿಗೆ ಏನೋ ಜಗಳನೂ ಇಲ್ಲ. ಅವನು ಒಂಥರ ಕೇರ್ಲೆಸ್ ಆಗಿ ನೋಡ್ತಾರೆ ಹೆಣ್ಮಕ್ಳು ಅಂದ್ರೇನು. ಅವ್ರನ್ನ ಯಾರು ಕೇಳೋರಿಲ್ಲ. ಒಂದು ರೌಡಿ ಸಿಟಿ ಈ ತರ ಬ್ಯಾಚುಲರ್ ಕಟ್ಕೊಂಡು ಹೋಗ್ತಾನೆ. ಅದಕ್ಕೆ ಚಿಂತಾಮಣಿ ಸ್ಟೇಷನಲ್ಲಿ ಯಾವುದೇ ನಮ್ಗೆ ಒಂದ್ ಹೆಣ್ಮಗಿಗೆ ಹಿಂಗ ಆಗಿದೆಯಾ ಅಂತ ಅವ್ರುನು ಏನು ಕೇರ್ಲೆಸ್ ಇಲ್ಲ. ಭಾನುವಾರ ಆಗಿರೋದು. ಸೋಮವಾರ ಹೋಗ್ಬಿಟ್ಟು ಅಲ್ಲೇ ಸ್ಟೇಷನ್ ಹತ್ರ ಬೆಳಗ್ಗೆ 10 ಗಂಟೆಗೆ ಹೋಗ್ಬಿಟ್ಟು 4 ಗಂಟೆವರೆಗೂ ಇದೀನಿ. ಅವರು ಏನೋ ರಕ್ಷಣೆ ಕೊಡ್ಲಿಲ್ಲ. ಹಾಗಾದ್ರೆ ಹೆಣ್ಮಕ್ಳು ಎಲ್ಲೂ ಬದುಕಂಗಿಲ್ಲ, ಗಂಡ್ಮಕ್ಳಿಗೆ ಎಲ್ಲ ಪ್ಲೇಸ್ ಕೊಡ್ಬೇಕಾ? ಹೆಣ್ಮಕ್ಳು ಎಲ್ಲ ಇರೋಷ್ಟಿಲ್ವ ಅಂತ ನಮ್ಮ ಇಲ್ಲಿಗೆ ಚಿಕ್ಕಬಳ್ಳಾಪುರಕ್ಕೆ ಬಂದಿದೀವ. ಅವ್ನು ಏನ್ ಕೆಲಸ ಮಾಡ್ತಾನೆ? ಅವನ ಅಂಗಡಿ ಇದೆ. ಗ್ಯಾಂಗ್ ಲೀಡರ್ ಅಲ್ಲಿ ಜಗಳ ರೌಡಿ ತರ ಹೋಗೋದು, ಅಲ್ಲಿ ದುಡ್ಡಿನ ವಸೂಲ್ ಮಾಡೋದು, ಹಂಗ್ ಮಾಡ್ತಾನೆ. ಹಳೆ ದ್ವೇಷನ ಇದ್ರಿದೆ ಅವ್ರಿಗೂ ನಿಮ್ಗೆ? ಇಲ್ಲ ಸರ್, ಜಮೀನು ಗಲಾಟೆ ಏನು ಇಲ್ಲ. ಇದು ಅಕ್ರಮ ಸಂಬಂಧ ಇಕ್ಕೊಳ್ಳೋಣ ಅಂದ್ರು. ಅದಕ್ಕೆ ನಾನು ಒಪ್ಕೊಂಡಿರೋದಕ್ಕೆ ಹಿಂಗ್ ಈ ತರ ಮಾಡವನೆ. ಅವನು ನೆಂಟ್ರಿಲ್ಲ. ನಮ್ ತಮ್ಮ ಅವನು ಜೊತೆಯಲ್ಲಿ ಫ್ರೆಂಡ್ಶಿಪ್ ಆಗಿದ್ದ. ಆದ್ರೂನು ನಾನು ರಿಲೇಷನ್ಗೆ ನಿನ್ಗೆ ಒಪ್ಕೊಂತೀನಿ, ನೀನ್ ಚೆನ್ನಾಗಿ ಸಾಕೊಂತೀನಿ ಅಂದಿದ್ದಕ್ಕೆ ನಮ್ ತಮ್ಮ ಸಪ್ರೇಟ್, ಅವ್ರು ಸಪ್ರೇಟ್ ಇದ್ದಾನೆ. ತಮ್ಮ ಬೇರೆ ಕಡೆ ಮದ್ವೆ ಆಗ್ಬಿಟ್ಟು ಅಲ್ಲಿ ಸೆಟ್ಲ್ ಆಗಿದ್ದಕ್ಕೆ ಇವ್ರು ನನ್ ಜೊತೆಗ್ ಬರಲ್ಲಕ್ಕಲ್ಲ ಅಂತ ನಾನು ಈ ತರ ರಿಲೇಷನ್ ಇಕ್ಕೊಳ್ಳೋಣ ಅಂತ ನೋಡ್ದೆ. ನಾನು ಅದಕ್ಕೆ ಒಪ್ದಿರ ಇದ್ದಿದ್ದಕ್ಕೆ ಈ ತರ ಮಾಡ್ದವನೆ ಸರ್. ಎಷ್ಟು ವರ್ಷದಿಂದ ಈ ತರ ಮಾಡ್ತಾ ಇದ್ದಾನೆ? ಅವನ್ಗೊಂದ್ 4 ತಿಂಗಳಿಂದ ಇದೆ ಟಾರ್ಚರ್ ಕೊಡ್ತಾ ಇದಾರೆ. ಚಿಂತಾಮಣಿ ಸ್ಟೇಷನಲ್ಲಿ ಹೇಳಿದ್ರೂ ಯಾರು ಏನು ಅವನ ಮೇಲೆ ಆಕ್ಷನ್ ತಕೊಂತ ಇಲ್ಲ. 4 ತಿಂಗಳಿಂದ ಇದ್ ಮಾಡ್ತಾ ಇದ್ರೆ ಇಲ್ಲ, ನಾನು ಅವನು ಯಾರಿಗಾದ್ರೂ ಹೇಳಿದ್ರೆ ಜಗಳ ಆಗ್ತದಂತ ನಾನು ಯಾರಿಗೂ ಹೇಳಕ್ ಹೋಗ್ಲಿಲ್ಲ. ಮತ್ತೆ ಮೊನ್ನೆ ನಮ್ಮ ಅಕ್ಕ ಮಗಂದು ಬರ್ತ್ಡೇ ಆಯ್ತು. ಅಲ್ಲಿ ಊರ್ಗ್ ಹೋದ್ವಿ. ನಮ್ಮ ಮನೆ ಹತ್ರ ಬರ್ತಾ ಇದ್ರೆ ದಾರಿಯಲ್ಲಿ ಅಡ್ಡ ಆಗ್ಬಿಟ್ಟು ಮತ್ತೆ ಕೇಳ್ದ. ನಾನು ನಮ್ಮಂತವನಲ್ಲ, ನನ್ನ ಅಂತ ಮಾತಾಡಿದ್ರೆ ನನ್ಗೆ 2 ಮಕ್ಳಿದಾರೆ ಅಂತ ಕೆಟ್ಟ ಬುದ್ಧಿ ನನ್ಗಿಲ್ಲ ಅಂತ ಚಪ್ಪಲಿಯಲ್ಲಿ ಹೊಡಿತೀನಿ ಅಂತಿದ್ದಕ್ಕೆ ನನ್ಗೆ ಎದ್ದು ಜವಾಬ್ ಕೊಡ್ತೀಯ ಅಂತ ಅವನಿಗೆ ಕಣ್ಣಿಗಾಗ್ಬಿಟ್ಟ. ನಾನು ಇನ್ನ ಜೋರಾಗಿ ಕಿತ್ಬಿಟ್ಟು ನಾನು ಚಪ್ಪಲಿಯಲ್ಲಿ ಹೊಡೆದಿದ್ದಕ್ಕೆ ಮತ್ತೆ ನನ್ ಕತ್ತನ್ನು ನುಗ್ಸಿ ನನ್ನ ತಾಲಿ ಇದೆಲ್ಲ ಕಿತ್ಕೊಂಡು ಇನ್ನ ಜೋರಾಗಿ ಕಿರ್ಚಿದಕ್ಕೆ ಸೌಂಡ್ ಬರ್ಬಾರ್ದಂತೆ ಚಾಕಲ್ಲಿ ಕತ್ಗೆ ಚುಚ್ಚವನೆ. ಹಿಂಗಾಗಿದೆಯಂತ ಚಿಂತಾಮಣಿ ಪೊಲೀಸ್ ಸ್ಟೇಷನ್ಗೆ 12ವರೆಗೆ ಹೋಗಿದ್ದೀನಿ ಸರ್. ಅವರು ಬೆಳಗ್ಗೆ ಬರೋಗ್ರಿ ಇಷ್ಟೊತ್ತಲ್ಲಿ ಕಂಪ್ಲೇಂಟ್ ತಗೊಳ್ಳಲ್ಲ ಅಂದ್ರು. ಮತ್ತೆ ನಾನೇ ಬರ್ದು ಕೊಟ್ಟಿದ್ದೀನಿ. ಅಲ್ಲಿ ಕೊಟ್ರು ಮತ್ತೆ ಬೆಳಗ್ಗೆ ಫೋನ್ ಮಾಡಿದ್ರು ಗೌರ್ಮೆಂಟ್ ಹಾಸ್ಪಿಟ್ಲಿಂದ ನೆಮೋ ಹೋಗಿದ್ದಕ್ಕೆ. ಮತ್ತೆ ಅವ್ನ್ ಕರ್ಸಿ ಸರ್ ಬಂದಿದ್ದೀನಿ ಅಂದ್ರೆ ಅವ್ರು ಏನೂ ತಗೊಂಡಿಲ್ಲ. 1 ದಿನ 2 ದಿನ ಆಯ್ತು. ಇವತ್ತು ಬುಧವಾರನು ಏನು ಆಪ್ಷನ್ ತಗೊಂಡಿಲ್ಲ. ಅದಕ್ಕೆ ಚಿಕ್ಕಬಳ್ಳಾಪುರ ಹತ್ರ ಇಲ್ಲಿ ನ್ಯಾಯ ಸಿಗ್ಬೇಕಂತ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿನ ಏನು ಹೇಳಿಲ್ಲ. ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆ ನಿಮ್ಗೆ? ಸಿಗ್ಬೇಕು ಅಂತ ಬಂದಿದ್ದೀನಿ. ಇಲ್ಲಿ ಸಿಗ್ಬೇಕೇ ಬೇಕು ನಮ್ಗೆ. ಇಲ್ಲಿ ಸಿಗಲ್ಲ ಅಂದ್ರೆ ನಿಂಗೆ ಹೆಣ್ಮಕ್ಳು ಹೆಂಗ್ ಬದುಕೋದು ಅಂತ ನಮ್ಗೊಂದು ಇದು. ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾನ್ ಕೊಟ್ಟಿದ್ದೀನಿ. ಅವ್ರ ಇನ್ನ ಏನೋ ಆಪ್ಷನ್ ತಗೊಳ್ಳಿಲ್ಲ. ಚಿಂತಾಮಣಿಲಿ ಕೇಳ್ಬಿಟ್ಟು ಮತ್ತೆ ಹೇಳ್ತೀವಿ ಅಂದ್ರು. ನೀವೇನ್ ಕೆಲಸ ಮಾಡ್ತೀರಾ? ನಾವು ಕೂಲಿ ಕೆಲಸ ಮಾಡ್ಕೊಂಡು ನಮ್ಮ ಮಕ್ಕಳನ್ನ ಸಾಕೊಂತಿದೀವಿ ಸರ್. ಎಷ್ಟು ವರ್ಷಗಳಿಂದ ನಿಮ್ಗೂ ಅವ್ರಿಗೂ ಮಾತುಕತೆ ನಡೀತಿತ್ತಮ್ಮ ಇದು? ಏನಿಲ್ಲ ಸರ್, ಚೆನ್ನಾಗಿ ಊರಲ್ಲಿ ಒಟ್ನಲ್ಲಿ ಚೆನ್ನಾಗಿತ್ತು. ಅವನಿಗೆ 4 ತಿಂಗಳಿಂದ ಕೆಟ್ಟ ಬುದ್ಧಿ ಬಂತು. ನನ್ ಮೇಲೆ ಈ ತರ ಆಗ್ಬೇಕು ಅಂತ ಅವನಿಗೆ ಉದ್ದೇಶ ಇತ್ತಂತೆ. ನನ್ಗ ಆ ತರ ಉದ್ದೇಶ ಇಲ್ಲ. ನನ್ಗೂ ಮಕ್ಳಿದ್ದಾರೆ. ನನ್ಗೂ ಒಬ್ಬ ವಯಸ್ಸಾಗಿ ನನ್ ಮಕ್ಳನ್ನ ಬೆಳೆಸ್ಕೋಬೇಕಂತ ನನಗೆ ಅದೊಂದು ಆಸೆ. ನನ್ ಮಾತು ಬೆಲೆ ಇಲ್ಲ ಅಂತ ಅವನು ಈ ತರ ಮಾಡ್ತಾ ಇದ್ದಾರೆ ಸರ್. ಮದ್ವೆ ಆಗಿ 2 ಮಕ್ಕಳು ಸಹ. ಅವ್ರನ್ನು ಅಷ್ಟೇ ಹುಡುಗ. ನಮ್ಮ ಹೆಸರು ಭಾರತಿ ಅಂತ.